ಪ್ರತಿಯೊಬ್ಬ ವಕೀಲನು ಮಡ್ಚಿ 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 ಓದಿ 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 ಕೊನೆ ಗಳಿಗೆಯಲ್ಲಿ ವಕೀಲ ಅಲ್ಲಿರಲ್ಲ, ಹೋಗಿಲ್ಲ. ಅವನ ಬುಕ್ ಅಲ್ಲಿ ಇರುತ್ತೆ. ಈ ಭೂಮಿ ಮೇಲೆ ಅಂತ್ಯ ಇಲ್ದಿರೋಂಥ ವ್ಯಕ್ತಿ ಇದ್ರೆ ಅದು ವಕೀಲ. ಅವನ ಕೊನೆ ಉಸಿರಿನ ಗಂಟನೂ ಅವನು ಕಲಿಬೇಕಾದ ಒಂದೇ ಕಲಿಕೆ ಮಾತ್ರ. ಕಲಿಕೆ ಮಾತ್ರ, ಅದಕ್ಕೆ ಪ್ರಾಕ್ಟೀಸಿಂಗ್ ಅಂತ ಹೇಳಿ. ನೋಡಿ 90 ವರ್ಷ ಆಗಿರೋ ವಕೀಲನಿಗೂ 80 ವರ್ಷ ಆಗಿರಲಿ ಅವ್ರಿಗೆ ರಿಟೈರ್ಮೆಂಟ್ ಇಲ್ಲ. 6 ತಿಂಗಳ ಕಾಲ 3 ತಿಂಗಳ ಕಾಲ ಒಂದು ಚಾರ್ಜ್ ಶೀಟ್ ಮಾಡ್ತಾರೆ ಪೊಲೀಸರು. ಆರೋಪಿನ ಇಟ್ಕೊಂಡಿರ್ತಾರೆ, ಎಲ್ಲ ಮುಟ್ಟಿರ್ತಾರೆ, ಹಿಡಿದಿರ್ತಾರೆ. ಕೊನೆಗೆ ಅವ್ರ ಮುಂದೆ ಎಲ್ಲ ಮಡಿಕೊಂಡು ಚಾರ್ಜ್ ಶೀಟ್ ಮಾಡ್ತಾರೆ. 6 ತಿಂಗಳಾಗಿರೋ ಕೋರ್ಟ್ ಸಬ್ಮಿಟ್ ಮಾಡ್ತಾರೆ. 6 ತಿಂಗಳ ಕಾಲ ಮಾಡಿದಂತ ನೋಡಿ ಮಾಡಿ ಮುಟ್ಟು ತಿರುಗಿ ಮಾಡಿದಂತ ಚಾರ್ಜ್ ಶೀಟ್ ನ ಮತ್ತೆ ಅವನ ಕಕ್ಷಿದಾರಗೋಸ್ಕರ ಅದನ್ನ ಸ್ಟಡಿ ಮಾಡಿ ಅವನ ಉಳ್ಸಕ್ಕೋಸ್ಕರ ಹೋರಾಟ ಮಾಡ್ತಾರಲ್ಲ, ಅದು ನಿಜವಾದ ಶ್ರೀಕೃಷ್ಣ ವಕೀಲ. ಬೆಳಗ್ಗೆ ಸಂಜೆ ರಾತ್ರಿ ಹಗಲಿರುಳು ಕಣ್ಣಿಗೆ ಎಣ್ಣೆ ಸ್ಟಡಿ ಮಾಡಿ 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 ನೋಡಿ ಯಾವ ಸಿಚುವೇಶನ್ ನ್ಯಾಯಾಲಯದ ಕಣ್ ತೆರೆಸ್ತಾನೆ. ಈ ದೇಶದ ಬೆನ್ನೆಲುಬು ಅಂದ್ರೆ ರೈತರು ಹೆಂಗೋ ಅದು ಬಿಟ್ಟು ನ್ಯಾಯದ ಬೆನ್ನೆಲುಬು ವಕೀಲ. ತಾಯಿ ಗರ್ಭದಿಂದ ಹುಟ್ಟು ಬಂದಂತ ಒಂದು ಶಕ್ತಿ ಇದ್ರೆ ಅದು ವಕೀಲಂಗೆ. ಯಾಕೆಂದ್ರೆ ಆ ಕಷ್ಟ ಈ ಭೂಮಿ ಮೇಲೆ ಯಾವ ಪ್ರಪಂಚ ಯಾವ ಹುದ್ದೆಲೂ ಇಲ್ಲ. ಎಲ್ಲದ್ರಲ್ಲೂ ಅಂತ್ಯ ಇದೆ. ಅಂತ್ಯ ಇಲ್ದಿರಂತ ಒಂದು ಹುದ್ದೆ ಇದ್ರೆ ಅದು ವಕೀಲರ ಹುದ್ದೆ. ನಮಗೆ ಕಷ್ಟ ಅಂತ ಬಂದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನ್ಯಾಯ ಕೇಳೋದಕ್ಕೆ, ಅಲ್ಲೂ ಸಿಗಲಿಲ್ಲ ಅಂತಂದಾಗ ಕೋರ್ಟ್ಗೆ ಹೋಗ್ತೀವಿ ನ್ಯಾಯ ಕೇಳೋದಕ್ಕೆ. ಅಲ್ಲಿನ ಲಾಯರ್ಗಳು ನಮ್ಮ ಕಷ್ಟವನ್ನು ಕೇಳಿ ನಮಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅಡ್ವೊಕೇಟ್ಗಳು. ಲಾಯರ್ ಪಾತ್ರ ಈ ದೇಶ ಅಲ್ಲ, ಈ ಪ್ರಪಂಚಕ್ಕೆ ಅತ್ಯಗತ್ಯ. ಯಾಕೆಂದರೆ ನಾನು 12 ವರ್ಷ ಸತತವಾಗಿ ಕೋರ್ಟ್ಗೆ ಹೋಗಿದ್ದೀನಿ. ಆ ಕೋರ್ಟ್ಗೆ ಹೋಗಿದ್ದ ಉದ್ದೇಶ ಏನು ಅಂದರೆ ಕಾವೇರಿ ಹೋರಾಟಕ್ಕೆ. ಇನ್ಯಾವುದೇ ನನ್ನ ಮೇಲೆ ಕೇಸ್ಗಳಾಗಲಿ ಒಂದು NC ಇಲ್ಲ. ನನ್ನ 42 ವರ್ಷ ಸರ್ವೀಸಲ್ಲಿ ಒಂದು NC ಇರೋಂಥ ವ್ಯಕ್ತಿ ನಾನು. ಅದರಲ್ಲೂ ಒಂದು FIR ಹಾಕ್ಸ್ಕೊತೀವಿ ಅಂದರೆ ಕಾವೇರಿ ಹೋರಾಟಕ್ಕೋಸ್ಕರ. ನೀರು ಜಲ ಭಾಷೆ ಆ ವಿಚಾರ ಬಂದಾಗ ನಾವು 10 FIR ಹಾಕ್ಸ್ಕೊಳಕ್ಕೆ ಇವತ್ತು ರೆಡಿದ್ದೀವಿ. ಯಾಕೆಂದರೆ ನಾವು ಹುಟ್ಟಿರೋದೆಲ್ಲಿ, ನಾವು ನೀರು ಕುಡಿಯೋದೆಲ್ಲಿಂದ, ಕಾವೇರಿ. ಮತ್ತು ಮಾತಾಡೋದೇನು ಕನ್ನಡ. ಈ ವಿಚಾರ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ವಿಚಾರ ಬಂದಾಗ ನಾವು ಸಿಡ್ದೆದ್ದು ಹೇಳ್ತೀವಿ. ಅದೆಲ್ಲ 2 ಮಾತಿಲ್ಲ. ಯಾಕೆ ನಿಮ್ಗೆ ಹೇಳ್ತೀನಿ ವಕೀಲರ ಬಗ್ಗೆ ಅಂದರೆ, ಬೆಲೆ ಕಟ್ಟಕ್ಕಾಗದಂಥ ಏನಾರ ವೃತ್ತಿ ಇದ್ರೆ ಅದು ವಕೀಲರ ವೃತ್ತಿ. ಈ ಪ್ರಪಂಚದಲ್ಲಿ ಬೆಲೆನೇ ಕಟ್ಟಕ್ಕಾಗಲ್ಲ ವೃತ್ತಿ ಅಂದ್ರೆ ವಕೀಲರ ವೃತ್ತಿ. ಆ ವಕೀಲರ ವೃತ್ತಿ ಎಷ್ಟು ಕಷ್ಟ ಅಂದರೆ ಅವನ ದಿನಚರಿ ದಿನಾ ಕಲಿಕೆ. ಹೌದು, ಪ್ರಾಕ್ಟೀಸಿಂಗ್ ದಿನಾ ಕಲಿಕೆ. ಆಮೇಲೆ ಅದು ವೃತ್ತಿನೂ ಅಲ್ಲ, ಅಲ್ಲಿ ರಿಟೈರ್ಡು ಇಲ್ಲ, ಅಲ್ಲಿ ಬರೀ ಕಲಿಕೆ ಮಾತ್ರ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಅಂತ್ಯ ಇದೆ ವೃತ್ತಿಲಿ. ಅವನು IPS IAS ಇನ್ನೊಂದು KSPS ಪ್ರತಿಯೊಂದಕ್ಕೂ 1 ವರ್ಷ 6 ತಿಂಗಳು 2 ವರ್ಷ ಟ್ರೈನಿಂಗ್ ಇದೆ. ಈ ಪ್ರಪಂಚದಲ್ಲಿ ಯಾವುದಕ್ಕೂ ಎಂಡಿಲ್ದಿರಂತ ವೃತ್ತಿ ಮಾಡ್ತೀನಿ ಅಂದ್ರೆ ಅದು ವಕೀಲರ ವೃತ್ತಿ. ಕಬ್ಬಿಣದ ಕಡಲೆ ಹೆಂಗೆ ಅಗ್ಯಕ್ಕಾಗಲ್ವಾ, ಹಂಗೆ ವಕೀಲರ ವೃತ್ತಿಯಲ್ಲಿ ಸಕ್ಸಸ್ ಆಗೋದು ಕಷ್ಟ. ಇವತ್ತೇನಾರ ವಕೀಲರ ವೃತ್ತಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ಪ್ರೊಫೆಷನರಿ ವಕೀಲರು ಇವತ್ತು ದಿನ ಬರಬೇಕಾದ್ರೆ, ಅವತ್ತು ದಿನ ನಾವು ನೋಡಿದಾಗ ಒಂದು 500 ಜನ ಇದ್ರು ವಕೀಲರು. ಇವತ್ತು 5,000 ಜನ ಇದ್ದಾರೆ ವಕೀಲರುಗಳು. ಅವ್ರ ಪ್ರೊಫೆಷನಲ್ಲಿ ಜೀವನ ನಡೆಸೋದು ಕಷ್ಟ, ಕುಟುಂಬ ನಡೆಸೋದು ಕಷ್ಟ, ಅದರಿಂದ ಸಕ್ಸಸ್ ಆಗೋದು ಕಷ್ಟ. ಯಾಕೆಂದ್ರೆ ಕೋರ್ಟ್ಗಳಲ್ಲಿ ಸಾವಿರಾರು ಜನ ಇದ್ದಾರೆ ಸರ್. ಪ್ರೊಫೆಷನರಿ ವಕೀಲರುಗಳಿಗೆ ನೀವು ಹೇಳ್ದಂಗೆ ಈ ರಾಜ್ಯ ಕಂಡಂತ ಅತ್ಯದ್ಭುತವಾದಂಥ ಈ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು 2006-7ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವರು ಪ್ರತಿಯೊಬ್ಬ ವಕೀಲರಿಗೆ, ಪ್ರೊಫೆಷನಲ್ ವಕೀಲರಿಗೆ ಅವ್ರ ಕಷ್ಟ ನೋಡಿ ಅವ್ರಿಗೆ ವೇತನ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಅದನ್ನ ಮತ್ತೆ ಪಾಲಿಸ್ಕೊಂಡು ಯಾರೂ ಬರಲಿಲ್ಲ. ಅದು ಖಂಡನೀಯ. ಇವತ್ತು ವಕೀಲರ ವೃತ್ತಿಯಿಂದಲೇ MLA MP ಮಿನಿಸ್ಟ್ರು, ಕೊನೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಲು ವಕೀಲರ ವೃತ್ತಿಲೇ ಆಗಿರೋದು. ಯಾಕೆಂದ್ರೆ ಹತ್ತಿರ ಏಣಿ ವಕೀಲರ ವೃತ್ತಿಯಿಂದನೇ ಇವೆಲ್ಲ ಮಾಡ್ಕೊಂಡಿರೋದು. ಬಟ್ ವಕೀಲರ ವೃತ್ತಿ ಮೇಲೆ ಒಂದು ಸ್ವಲ್ಪ ಕಾಳಜಿ ಇದೆಯಾ ಕೇಳಿ ಸರ್. ಅವರ ಕುಟುಂಬಕ್ಕೆ ಇವತ್ತು ವಕೀಲರು ನಮ್ಮ ದೇಶದ ಆಸ್ತಿ ಸರ್. ಅವರ ಕಷ್ಟ ಯಾರಿಗೂ ಇಲ್ಲ, ಯಾಕಂದ್ರೆ ಅದಕ್ಕೆ ಎಂಡ ಇಲ್ಲ. ಅವರ ಕುಟುಂಬಕ್ಕೆ ಒಂದೇ ಒಂದು ಸಣ್ಣ ಕೆಲಸ ಮಾಡಿದೀನಿ ಅಂತ ಯಾರು ಮುಖ್ಯಮಂತ್ರಿ ಹೇಳ್ತಾರೆ ಕೇಳಿ. ಅಲ್ಲಿಂದನೇ ಈಗ ಎಲ್ಲರೂ ಹೋಗಿ ವಿಧಾನಸೌಧದಲ್ಲಿ ಕೂತಿರೋದು. ಆದ್ರೆ ಎಲ್ಲ ಒಂದ್ ಕಡೆ ವಕೀಲರ ಕುಟುಂಬಕ್ಕೆ ಸಮಸ್ಯೆ ಆದಾಗ ಯಾರು ಬಂದು ನಿಲ್ತಾರೆ? ಅಲ್ಲ, ಅವರೇ ನ್ಯಾಯ ಕೊಡಿಸ್ಕೊಳ್ಳೋರು, ಅವ್ರ ಯಾಕೆ ನಿಂತ್ಕೋಬೇಕು? ಅಲ್ಲ, ಅವರು ನ್ಯಾಯ ಕೊಡ್ಸೋ ನಿಟ್ಟಿನಲ್ಲಿ ನಮ್ಮಂತೋಸ್ಕರ ವಕೀಲರು ಹೋರಾಟ ಮಾಡ್ತಾರೆ ಅಂತಲ್ಲ. ಅವ್ರಿಗೆ ನ್ಯಾಯ ಕೊಡಿಸ್ಕೊಳ್ತಾರೆ. ಅವರ ಜೀವನಕ್ಕೆ ಆರ್ಥಿಕತೆ ಬಹಳ ಕಷ್ಟ ಸರ್ ವಕೀಲರಿಗೆ. ಇಲ್ಲ ಸರ್, ಈಗ ಸಾವಿರಾರು ಫೀಸ್ ಕಟ್ತಾರೆ, ಲಕ್ಷಾಂತರ ರೂಪಾಯಿ ಫೀಸ್ ತಗೋತಾರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ನೋಡಿ, ನಿಮಗೆ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ. ನಮ್ಮ ಭಾರತ ದೇಶದ ಪ್ರಜೆ
ಇರಾನಿನಲ್ಲಿ ಅರೆಸ್ಟ್ ಆಗಿ ಪಾಕಿಸ್ತಾನದಲ್ಲಿ ಸಿಗಾಕೋತಾನೆ. ಪಾಕಿಸ್ತಾನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಪಾಕಿಸ್ತಾನ ಕೋರ್ಟು ಅವನಿಗೆ ಮರಣದಂಡನೆ ವಿಧಿಸಿದೆ. ಆ ಮರಣದಂಡನೆ ವಿಧಿಸಿದಾಗ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತೀಯನ ಪರವಾಗಿ ನಿಲ್ಲುತ್ತೆ. ನಿಂತು ಅವನಿಗೆ ಮರಣದಂಡನೆ ತಪ್ಪಿಸ್ತಾರೆ. ಮರಣದಂಡ ತಪ್ಪಿಸಂತ ನಿಟ್ಟಿನಲ್ಲಿ ವಾದ ಮಾಡ್ತಾರೆ. ಹರೀಶ್ ಜಾಧವ್ ಅಂತ ಆರೋಪಿ, ಅವ್ನ ಮರಣದಂಡನೆಗೆ ತುತ್ತಾಗಿರ್ತಾರೆ ಪಾಕಿಸ್ತಾನದಲ್ಲಿ. ಅವನ್ನ ಬಿಡಿಸ್ಕೊಂಬರಕ್ಕೆ ನಮ್ಮ ಲಾಯರ್ಗಳು ಅವನ ಪರವ ವಾದ ಮಾಡ್ತಾರೆ. ಬಟ್ ನಮ್ಮ ಭಾರತ ಸರ್ಕಾರ ಒಂದು ನೇಮಿಸಿದ್ದು ಸುಪ್ರೀಂ ಕೋರ್ಟ್ ವಕೀಲರ ಹರೀಶ್ ತಾಳ್ವೆ ಅಂತ. ಬಹಳ ವಾಗ್ಮಿ, ಬಹಳ ಬುದ್ಧಿವಂತರು. ಹರೀಶ್ ತಾಳ್ವೆ ಅಂತ ವಕೀಲರ ನೇಮಕ ಮಾಡ್ತಾರೆ. ಅವರು ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಹರೀಶ್ ತಾಳ್ವೆ ಅವರು ಹೋರಾಟ ಮಾಡಿ ಅವನ ಮರಣದಂಡನೆ ತಪ್ಪಿಸ್ತಾರೆ. ತಪ್ಪಿಸಿದಂತ ಕಾಲದಲ್ಲಿ ಹರೀಶ್ ತಾಳ್ವೆ ಅವರು ಭಾರತ ಸರ್ಕಾರ ಏನ್ ಬೇಕು ಅಂತ ಕೇಳಿದಾಗ ಏನ್ ಕೇಳ್ತಾರೆ ಗೊತ್ತಾ? ಒಂದೇ ₹1 ಸಾಕು ಅಂತ ಹೇಳ್ತಾರೆ. ಸರ್ಕಾರದಿಂದ ನನಗೆ ₹1 ₹1 ಕೊಡಿ. ಏನ್ರಿ ಅದು? ಸರ್ಕಾರದಿಂದ ಭಾರತ ಸರ್ಕಾರ ಏನ್ ಬೇಕು ಅಂತ ಹರೀಶ್ ತಾಳ್ವೆ ಸಾಹೇಬ್ರನ್ನ ಕೇಳಿದಾಗ ಅವ್ರು ಕೇಳೋದು ಅಷ್ಟೇ, ನನಗೆ ₹1 ಸಾಕು ಅಂತ. ಈ ಪ್ರಜಾಪ್ರಭುತ್ವ ಇಂಥ ವಕೀಲರನ್ನ ನಾವು ಪಡೆದಂತ ಅವರು ನಮ್ಮ ಭಾರತದ ಆಸ್ತಿ ವಕೀಲರು. ಅವ್ರಿಗೆ ಕನಿಷ್ಠ ಈ ರಾಜ್ಯದ ಪ್ರತಿಯೊಬ್ಬರು ಪ್ರತಿನಿಧಿಸಿರೋದು ವಕೀಲರಾಗೆ. MP, MLA, ವಿಧಾನಸಭೆ, ರಾಜ್ಯಸಭೆ ಮೆಂಬರು, ಎಷ್ಟೋ ಕಾರ್ಪೊರೇಟರ್ ವಕೀಲರಾಗಿದ್ದಾರೆ. ಹೌದು. ಅವ್ರಿಗೆ ಕನಿಷ್ಠ ಒಂದು ಸ್ವಲ್ಪ ಆ ವಕೀಲರ ವೃತ್ತಿ ಮೇಲೆ ಪ್ರೀತಿ ಬೇಡವಾ? ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯರಾಗ್ಲಿ ಒಂದು ಪ್ರೀತಿ ಬೇಡವಾ? ಅವ್ರ ಕುಟುಂಬಕ್ಕೆ ಫ್ರೀಯಾಗಿ ಹೈಫೈ ಜೀವನ ಮಾಡ್ತಾ ಇದ್ರ ರಾಜಕಾರಣಿಗಳು. ನಿಮ್ಗೆ ಪ್ರೋಟೋಕಾಲ್ ಏನು, ಖರ್ಚೇನು, ಅದೆಲ್ಲ ನಮ್ದು ಯಾರು, ನಮ್ ದುಡ್ಡು. ಅದು 1% ದುಡ್ಡು ವಕೀಲರ ಕುಟುಂಬಕ್ಕೆ ಹಾಕಿ ನೀವು ಒಂದು ಜೀವ ವಿಮೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವರ ಮಕ್ಕಳುಗಳು ಓದಕ್ಕೆ, ಒಂದು ಕಷ್ಟ ಸುಖ ಬಂದಾಗ ಅವ್ರ ಮಕ್ಕಳು ಉಳೋಕ್ಕೆ ಒಂದು ಎಲ್ಲೇ ಒಂದು ಕಡೆ ಕಾರ್ಮೆಂಟ್ಸ್ ಹೆಸರು ಒಂದು ಅರ್ಧ, ಅವ್ರು ಯಾವುದೇ ಬಸ್ಸಲ್ಲಿ ಓಡಾಡಿದ್ರು ಅವರು ವಕೀಲರ ವೃತ್ತಿ ಅಂತ ತೋರಿಸಿದಷ್ಟು ಅವ್ರಿಗೆ ಒಂದು ಅರ್ಧ ರೈಲು. ಕೇಂದ್ರ ಸರ್ಕಾರನೂ ಇದಕ್ಕೆ ಜವಾಬ್ದಾರಿ ತಗೋಬೇಕಾಗ್ತದೆ ವಕೀಲರ ಮೇಲೆ. ಅಂತ ಕಷ್ಟದಲ್ಲಿ ಇವತ್ತಿನ ಹೋರಾಟ ಮಾಡ್ತೇನೆ ಅಂದ್ರೆ ನಮ್ಮ ವಕೀಲರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ನಾವು ಗೌರವ ಕೊಡಬೇಕು, ಅವ್ರನ್ನ ಕಾಪಾಡ್ಕೊಳ್ಳೋದು ನಮ್ಮ ಹಕ್ಕು. ಎಷ್ಟೋ ಜನ ಸರ್ ಪ್ರೊಫೆಷನ್ ಬಿಟ್ಟು ಕುಟುಂಬ ಸಾಕಾಗದಂತೆ ಬೇರೆ ಕೆಲಸಕ್ಕೆ ಹೋಗಿರೋದು ಉಂಟು ವಕೀಲರು. ಏನು ವಕೀಲರ ಕೆಲಸ ಈ ಭೂಮಿ ಮೇಲೆ ಅತ್ಯದ್ಭುತವಾದಂಥ ವಕೀಲರ ಕೆಲಸ ಅಂದ್ರೆ ಅವರ ಜೀವನದಲ್ಲಿ ಪ್ರತಿಯೊಂದು ತಾಳೆ ಮಡ್ಚಿ 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 ಕೊನೆಗೊಂದಿನ ವಕೀಲ ಇರಲ್ಲ, ಹಾಳೆ ಮಾತ್ರ ಹಂಗಿರುತ್ತೆ. ಆ ಬುಕ್ಕು ಇತಿಹಾಸ ಪುಟದಲ್ಲಿ ನೋಡಿ ಪ್ರತಿಯೊಬ್ಬ ವಕೀಲನು ಮಡ್ಚಿ 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 ಓದಿ 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 ಕೊನೆ ಗಳಿಗೆಯಲ್ಲಿ ವಕೀಲ ಅಲ್ಲಿರಲ್ಲ, ಅವನ ಬುಕ್ ಅಲ್ಲಿರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅಂತ್ಯ ಇದೆ. ಈ ಭೂಮಿ ಮೇಲೆ ಅಂತ್ಯ ಇಲ್ದಿರೋಂಥ ವ್ಯಕ್ತಿ ಇದ್ರೆ ಅದು ವಕೀಲ. ಅದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕೇಸ್ಗಳನ್ನು ಕೂಡ ಉಚಿತವಾಗಿ ತೆಗೆದುಕೊಂಡಂತ ಎಲ್ಲ ವಕೀಲರು ಕೂಡ ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ಯಾವುದೇ ಕೇಸ್ ಆದರೂ ಕೂಡ ಫ್ರೀಯಾಗಿ ಮಾಡ್ತಾರೆ. ಹಾಗೆ ಕೆಲವೊಂದ್ಸಲ ಅವರು ಆರ್ಥಿಕವಾಗಿ ಅವರ ಸಮಸ್ಯೆಗಳಾದಾಗ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಗಮನ ಹರಿಸಬೇಕು, ಅವರು ಸಹಾಯಕ್ಕೆ ಬರಬೇಕು. ಇನ್ನು ಒಂದು ಕಡೆ ಈಗ ಪ್ರೊಫೆಷನಲ್ ಮುಗಿದು ವಕೀಲ ವೃತ್ತಿಗೆ ಆರಂಭ ಮಾಡಿ 1-2 ವರ್ಷ ಆಗ್ತಿದ್ದಂಗೆ ದೊಡ್ಡ ದೊಡ್ಡ ಕಾರು, ಮನೆ, ಸೈಟ್ ಎಲ್ಲ ತೊಗೊಂಡಿರ್ತಾರೆ. ಸೊ ಈಗ ಅದ್ರ ಬಗ್ಗೆನೂ ಕೂಡ ನಾನು ಜಾಸ್ತಿ ಕಮೆಂಟ್ಗಳು ಮಾಡಿಲ್ಲ. ಆ ಥರ ವಕೀಲರು ಕೂಡ ಇದ್ದಾರಲ್ಲ, ಲಕ್ಷಾಂತರ ರೂಪಾಯಿ ಒಂದು ದಿನಕ್ಕೆ, 1 ಗಂಟೆಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂಥ ವಕೀಲರು ಕೂಡ ಇದ್ದಾರೆ. ಹಾಗೆ 1 ಗಂಟೆಗೆ ಬರೀ ₹50 ಸಂಪಾದನೆ ಮಾಡುವಂಥ ವಕೀಲರು ಕೂಡ ಇದ್ದಾರೆ. ಸೊ ಹಾಗಾಗಿ ಯಾರು ಆರ್ಥಿಕತೆಯಲ್ಲಿ ಅಥವಾ ಯಾರು ನಿಜಕ್ಕೂ ಕೂಡ ನ್ಯಾಯಪರವಾಗಿ ಹೋರಾಟ ಮಾಡ್ತಿದ್ದಾರೆ ಅವರ ಪ್ರಾಣ ರಕ್ಷಣೆಗೆ ಆಗಿರ್ಬೋದು, ಅವ್ರಗಳ ರಕ್ಷಣೆಗೆ ಆಗಿರ್ಬೋದು, ಅವ್ರ ಕುಟುಂಬದ ರಕ್ಷಣೆಗೆ ಆಗಿರ್ಬೋದು, ಸರ್ಕಾರ ಒಂಚೂರು ಮುಂದಾಗಬೇಕು ಅನ್ನೋದು. ಸರ್, ಇವಾಗ ಕೇಸನ್ನ ಉಲ್ಟಾ ಮಾಡಿ ಹೆಂಗೋ ತಿರುಗಿಸಿ ಮಾನವೀಯತೆ ವೃತ್ತಿ ಧರ್ಮನ ಮರೆಯುವಂತ ಲಾಯರ್ಗಳು ಇದ್ದಾರೆ. ಹಾಗೆ ಹೆಂಗಾರು ಮಾಡಿ ಇವನಿಗೆ ನ್ಯಾಯ ಕೊಡಿಸ್ಲೇಬೇಕು ಅನ್ನೋಂಥ ನಿಂತಿರುವಂಥ ವಕೀಲರುಗಳು ಕೂಡ ಇದ್ದಾರೆ. ಅದಕ್ಕೆ ನಿಮಗೆ ಸರ್ ನೀವು ಒಳ್ಳೆ ಮಾತು ಕೇಳಿದ್ರೆ ಅದಕ್ಕೆ ನಾನು ಶ್ರೀಕೃಷ್ಣನ್ಗೆ ವಕೀಲರನ್ನ ಹೋಲಿಸ್ತೀನಿ. ಮಹಾಭಾರತದಲ್ಲಿ ಪಾಂಡವರು ಪರ ಒಳ್ಳೇದು ಕೆಟ್ಟದು ನ್ಯಾಯ ನಿಟ್ಟಿನಲ್ಲಿ ನಿಂತ್ಕೊಳ್ಳೋಂಥ ಶ್ರೀಕೃಷ್ಣ, ತುಂಬಾ ಕಷ್ಟಗಳು ಎದುರಿಸ್ತಾರೆ ಶ್ರೀಕೃಷ್ಣ. ಅದೇ ರೀತಿ ಇವತ್ತು ತನ್ನ ಕಕ್ಷಿದಾರ ಅವನು ಒಳ್ಳೇದು ಮಾಡಿದನೋ ಕೆಟ್ಟದ್ದು ಮಾಡಿದನೋ ಅವನ ಮಡಿಲು ಬಂದು ವಕೀಲರು ಮಡಿಲು ಬಂದು ಸೇರಿದ ತಕ್ಷಣ ಅವನ ಕಾಪಾಡೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾನೆ ಅಂದ್ರೆ ಅದು ವಕೀಲ ಮಾತ್ರ. ಬೆಳಿಗ್ಗೆ ಸಂಜೆ ಅವನು ಕೊನೆ ಉಸಿರಿನ ಗಂಟನೂ ಅವನು ಕಲಿಬೇಕಾದ ಒಂದೇ ಕಲಿಕೆ ಮಾತ್ರ. ಅದಕ್ಕೆ ಪ್ರಾಕ್ಟೀಸಿಂಗ್ ಅಂತ ಹೇಳಿ ನೋಡಿ, 90 ವರ್ಷ ಆಗಿರೋ ವಕೀಲನಿಗೂ 80 ವರ್ಷ ಆಗಿರ್ಲಿ ಅವ್ರಿಗೆ ರಿಟೈರ್ಮೆಂಟ್ ಇಲ್ಲ. ಕೊನೆಗೆ ನಿಮ್ಗೆ ಹೇಳಿದ್ನಲ್ಲ, ಅವ್ರಿರಲ್ಲ, ಆ ಬುಕ್ಸ್ ಮಾತ್ರ ಇರುತ್ತೆ. ನೋಡಿ, ವಕೀಲರು ಆಫೀಸ್ಗೆ ಹೋಗಿ ಬರೀ ಬುಕ್ಸೆ. ಈಸ್ಟು, ನಾರ್ತ್, ಸೌತ್, ವೆಸ್ಟ್ 4 ಕಡೆನೂ ಅವ್ರ ಹಿಂದೆ ಏನಾರು ಇರ್ತದೆ ಅಂದ್ರೆ ಬುಕ್ಸ್ ಮಾತ್ರ. ಅದಕ್ಕೆ ಅಂತ್ಯ ಇಲ್ಲ ಸರ್, ಎಲ್ಲ ಹುದ್ದೆಗೂ ಅಂತ್ಯ ಇದೆ. ನೋಡಿ, ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. 6 ತಿಂಗಳ ಕಾಲ 3 ತಿಂಗಳ ಕಾಲ ಒಂದು ಚಾರ್ಜ್ ಶೀಟ್ ಮಾಡ್ತಾರೆ ಪೊಲೀಸರು. ಆರೋಪಿನ ಇಟ್ಕೊಂಡಿರ್ತಾರೆ, ಎಲ್ಲ ಮುಟ್ಟಿರ್ತಾರೆ,
ಹಿಡಿದಿರ್ತಾರೆ. ಹ್ಮ್. ಕೊನೆಗೆ ಅವ್ರ ಮುಂದೆ ಎಲ್ಲ ಮಡಿಕೊಂಡು ಚಾರ್ಜ್ ಶೀಟ್ ಮಾಡ್ತಾರೆ. ಹ್ಮ್ ಹ್ಮ್ 6 ತಿಂಗಳಾಗಿರೋ ಕೋರ್ಟ್ ಸಬ್ಮಿಟ್ ಮಾಡ್ತಾರೆ. ಹ್ಮ್ ವಕೀಲಂಗೆ ಏನು ಗೊತ್ತಿರಲ್ಲ, ಬರೀ ಅವ್ನು ಮಾಡಿರೋದನ್ನ ಅವನು ಹುಡುಕ್ತಾನೆ ಲೋಪದೋಷಗಳನ್ನ. ಕರೆಕ್ಟ್. ಪೊಲೀಸರ ಮಾಡಿದಂತ ಲೋಪದೋಷಗಳು ಅವನೆಲ್ಲೋ ಕೂತಿರ್ತಾನೆ, ಏನೋ ನೋಡಿರ್ತಾನೆ, ಅವ್ನಿಗೆ ಯಾವ್ದ್ರ ಬಗ್ಗೆ ಅನುಭವ ಇರಲ್ಲ. ಹ್ಮ್ ಬರೀ ಅವ್ನು ಮಾಡಿಕೊಟ್ಟಂತ ಚಾರ್ಜ್ ಶೀಟ್ ಮೇಲೆ 6 ತಿಂಗಳ ಕಾಲ ಮಾಡಿದಂತ ನೋಡಿ ಮಾಡಿ ಮುಟ್ಟು ತಿರುಗಿ ಮಾಡಿದಂತ ಚಾರ್ಜ್ ಶೀಟ್ ನ ಮತ್ತೆ ಅವನ ಕಕ್ಷಿದಾರಂಗೋಸ್ಕರ ಅದನ್ನ ಸ್ಟಡಿ ಮಾಡಿ ಅವನ ಉಳ್ಸಕ್ಕೋಸ್ಕರ ಹೋರಾಟ ಮಾಡ್ತಾರಲ್ಲ, ಅದು ನಿಜವಾದ ಶ್ರೀಕೃಷ್ಣ ವಕೀಲನೇ. ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಬಗ್ಗೆ ನಾವು ಎಷ್ಟು ಬೆಲೆ ಕಟ್ಟಿದ್ರು ಸಾಕಾಗಲ್ಲ ವಕೀಲರ ಮೇಲೆ. ಸರಿ ನೋಡಿ, 6 ತಿಂಗಳ ಕಾಲ ಕಷ್ಟಪಟ್ಟು ಮಾಡೋಂಥ ಚಾರ್ಜ್ ಶೀಟ್ಗೆ ಮತ್ತೆ ಅವರು ಜೀವ ಕೊಡ್ತಾರೆ. ಅಲ್ಲಿ ಜಾಗಕ್ಕೆ ಹೋಗಿರಲ್ಲ, ವಿಚಾರ ಗೊತ್ತಿರಲ್ಲ, ಆರೋಪಿ ಗೊತ್ತಿರಲ್ಲ. ಆದ್ರೆ 6 ತಿಂಗಳು ಇವ್ರು ಮಾಡಿರೋ ಚಾರ್ಜ್ ಶೀಟ್ಗೆ 6 ವರ್ಷದ ಫಲ ಶ್ರಮ ಆಗ್ತಾನೆ. ಅವನು ಬೆಳಗ್ಗೆ ಸಂಜೆ ರಾತ್ರಿ ಹಗಲಿರೋಳು ಕಣ್ಣಿಗೆ ಎಣ್ಣೆ ಸ್ಟಡಿ ಮಾಡಿ ನೋಡಿ ಯಾವ ಸಿಚುವೇಶನ್ ನ್ಯಾಯಾಲಯದ ಕಣ್ಣು ತೆರೆಸ್ತಾನೆ. ನ್ಯಾಯಾಲಯದ ಕಣ್ಣು ತೆರೆಸಿ ಅಷ್ಟು ವಾಗ್ಮಿ ಆಗಿರ್ತಾನೆ ವಕೀಲ, ಅಷ್ಟು ಬುದ್ಧಿವಂತ ಆಗಿರ್ತಾನೆ. ಈ ಪ್ರಪಂಚದಲ್ಲಿ ಅತ್ಯದ್ಭುತವಾದಂತ ಬುದ್ಧಿವಂತ, ವಿಚಾರವಂತ, ಈ ದೇಶದ ಬೆನ್ನೆಲುಬು ಅಂದ್ರೆ ರೈತರು ಹೆಂಗೋ ಅದು ಬಿಟ್ಟು ನ್ಯಾಯದ ಬೆನ್ನೆಲುಬು ವಕೀಲ. ಅವನ ಕಕ್ಷಿದಾರನ ಕಾಪಾಡ್ಕೋತಾನೆ ಸರ್. ಇವರೆಲ್ಲರೂ ಅವನ ಮೇಲೆ ಕೂರ್ಸಿರ್ತಾರೆ, ಗೂಬೆ ಕೂರ್ಸಿರ್ತಾರೋ ಇಲ್ಲ ನಿಜ ಮಾಡಿರ್ತಾರೋ ಇಲ್ಲ ಸುಳ್ಳು ಮಾಡಿರ್ತಾರೋ ಅದು ಬೇರೆ ಪ್ರಶ್ನೆ. ಅವನ ಕಾಪಾಡ್ತಾನಲ್ಲ ವಕೀಲ, ಅವನು ಮತ್ತೆ ತಾಯಿ ಗರ್ಭದಿಂದ ಹುಟ್ಟು ಬಂದಂತ ಒಂದು ಶಕ್ತಿ ಇದ್ರೆ ಅದು ವಕೀಲಂಗೆ. ಯಾಕೆಂದ್ರೆ ಆ ಕಷ್ಟ ಈ ಭೂಮಿ ಮೇಲೆ ಯಾವ ಪ್ರಪಂಚ ಯಾವ ಹುದ್ದೆಲೂ ಇಲ್ಲ, ಎಲ್ಲದ್ರಲ್ಲೂ ಅಂತ್ಯ ಇದೆ. ಅಂತ್ಯ ಇಲ್ದಿರಂತ ಒಂದು ಹುದ್ದೆ ಇದ್ರೆ ಅದು ವಕೀಲರ ಹುದ್ದೆ. ಜೀವನ ಇರಗಂಟ ಕಲಿಬೇಕು ಅಂತ ಕುಟುಂಬಕ್ಕೆ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ನೆರವು ಕೊಡುವಂತ ಕೆಲಸಗಳನ್ನ ಆಗ್ಬೇಕು, ಗಮನಿಸುವಂತ ಕೆಲಸ ಅಂತ ಆಗಬೇಕು ಅಂತ ನಿಮ್ಮ ಮಾಧ್ಯಮದ ಮುಖ ರಕ್ಷಣೆ ಮಾಡುವಂತ ಕೆಲಸ ಆಗ್ಬೇಕು ಸರ್. ಯಾಕಂದ್ರೆ ವಕೀಲರು ಇಂತ ದೊಡ್ಡ ಕ್ರಿಮಿನಲ್ ನ ಅವನ ಶಿಕ್ಷೆ ಕೊಡಿಸೋದು ಕೂಡ ನಮ್ಮ ಲಾಯರ್ಗಳಾಗಿರ್ತಾರೆ. ಹೌದು. ಬಟ್ ಅಂತವ್ರು ಕಂಡಿಟ್ಟಾಗ್ಲೂ ಕೂಡ ಆ ಕುಟುಂಬವನ್ನು ರಕ್ಷಣೆ ಮಾಡುವಂತದ್ದು ಕೂಡ ಕೆಲಸ ಕೋರ್ಟ್ ಅಲ್ಲೇ ಹಲ್ಲೆಗಳು ಕೂಡ ಆಗಿವೆ, ಅದು ಖಂಡಿಸ್ತೀವಿ ಸರ್. ಅದಕ್ಕೆ ಉಗ್ರ ಕ್ರಮ ತಗೋಬೇಕು. ವಕೀಲರ ಮೇಲೆ ಒಂದು ಸಣ್ಣ ರಾಗಿ ಕಾಳಷ್ಟು ಹಾನಿ ಆದ್ರೂ ಸರ್ ಆ ವಕೀಲರು ವೃತ್ತಿ ಇದೆಯಲ್ಲ ಸರ್, ಅದು ಓದಿ 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 ಜೀವನದಲ್ಲಿ 80 ಒಂದು ವಕೀಲ ವೃತ್ತಿಯಲ್ಲಿ ಅತಿ ಹೆಚ್ಚು ಹುದ್ದೆಗೆ ದೊಡ್ಡ ಹುದ್ದೆಗೆ ಬಂದಿದ್ರೆ ಅಂದ್ರೆ ಎಂತೆಂಥ ಲಾಯರ್ಗಳು ನೋಡಿದ್ರೆ ಹೆಸರುಗಳು. ಅವ್ರೇನು ಶ್ರಮ ಅಷ್ಟಿಷ್ಟಲ್ಲ ಸರ್. ಒಂದು ಲಾಯರ್ ಒಂದು ಶ್ರಮ ಪಟ್ಟಿ ಆ ಹೆಸರು ಮಾಡಕ್ಕೆ 50 ವರ್ಷ ಬೇಕು. ಇನ್ನು 10 ವರ್ಷ ಕಳೆದ್ರೆ ಸರ್ಕಾರಿ ನೌಕರು ರಿಟೈರ್ಡ್ ಆಗ್ತಾನೆ. ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಇವನು ವಕೀಲ. 60 ವರ್ಷದ ಮೇಲೆ ವಿದ್ಯೆ ಕಲಿಯಕ್ಕೆ ಕೊಡ್ತಾನೆ. ವಿದ್ಯೆದಲ್ಲಿ ಎಂಡಿಲ್ಲ ಅಂದ್ರೆ ಅದು ವಕೀಲ ವೃತ್ತಿಲ್ಲ ಅಂತ ಹೇಳಕ್ ನೇರವಾಗಿ ಗೌರವಿತದಿಂದ ಹೇಳ್ತೀನಿ. ಸೊ ಹಾಗೆ ವಕೀಲರು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ವೃತ್ತಿ ಧರ್ಮವನ್ನ ಕಾಪಾಡ್ಕೊಂಡು ಬಂದಾಗ ಪ್ರತಿಯೊಬ್ಬರು ಕೂಡ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು. ಸೊ ಎಲ್ಲೋ ಒಂದು ಕಡೆ ಹಣಕ್ಕೋಸ್ಕರ ಆಸೆ ಪಟ್ಟಾಗ ಅಲ್ಲಿ ನ್ಯಾಯ ಸಿಗಲ್ಲ. ಹಾಗಾಗಿ ವಕೀಲ ವೃತ್ತಿಗೆ ಮತ್ತಷ್ಟು ಸ್ಟಾರ್ ಬರಬೇಕು ಅನ್ನೋದಾದರೆ ದಯವಿಟ್ಟು ಬಡವರು ಬಗ್ಗರು ಅಂತ ಬಂದಾಗ ಅವ್ರು ನಿಜವಾದ ದಾಖಲೆಗಳಿದ್ದಾಗ ಅವನ್ನ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿ ಅದನ್ನೇ ಇಟ್ಕೊಂಡು ಮತ್ತೆ ಅಪೋಸಿಟ್ ಅವ್ರ ಹತ್ರ ಸೇರಿಕೊಂಡು ಇವನಿಗೆ ಮತ್ತೆ ಅನ್ಯಾಯ ಮಾಡುವಂಥ ಕೆಲಸಗಳನ್ನ ಮಾಡ್ಬೋದು. ಕೆಲವರೆಲ್ಲ ನನಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ, 3, 4, 5 ಜನ ಲಾಯರ್ಗಳೆಲ್ಲ ಚೇಂಜ್ ಮಾಡಿಬಿಟ್ವಿ ಸಹ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ ಅನ್ನೋಂಥದ್ದು. ಸೊ ಹಾಗಾಗಿ ಒಂದು ಒಳ್ಳೆ ಲಾಯರ್ಗಳು ನಮಗೇನು ಗೊತ್ತು ಅದನ್ನು ಕೂಡ ನಾನು ರೆಫರ್ ಮಾಡಿದ್ದು ಉಂಟು. ಹಾಗಾಗಿ ವೃತ್ತಿ ಧರ್ಮ ಮರೆಯುವಂಥ ಲಾಯರ್ಗಳಿಗೆ ನಾನು ಒಂದು ಸಲ್ಯೂಟ್ ಕೂಡ ಇದೆ.